ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ಲೋಕ ಹಂಗಾಮದ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ಇಂದು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮಹಾರಾಷ್ಟ್ರದ 48 ಲೋಕಸಭಾ ಕ್ಷೇತ್ರಗಳಲ್ಲಿ ಸದ್ಯದ ಮಟ್ಟಿಗೆ ಯಾವ ಪಕ್ಷಗಳ ಟ್ರೆಂಡ್ ಇದೆ? ಎನ್ಡಿಎ ನೇತೃತ್ವದ ಏಕನಾಥ್ ಶಿಂದೆ ಅವರ ಆಡಳಿತ ಮಹಾರಾಷ್ಟ್ರದಲ್ಲಿದೆ. ಕಾಂಗ್ರೆಸ್, ಶಿವಸೇನೆಯ ಬಣ, ಅಜಿತ್ ಪವಾರ್ ಬಣ ಮತ್ತು ಕಾಂಗ್ರೆಸ್ ಈ ಎರಡು ಪಕ್ಷಗಳ ಮೈತ್ರಿಗೆ ಮಹಾರಾಷ್ಟ್ರದ ಮಹಾಮತದಾರ ಭವಿಷ್ಯ ಯಾವ ರೀತಿಯಲ್ಲಿ ಬರೆಯಲಿದ್ದಾನೆ ಅನ್ನುವುದನ್ನು ಇವತ್ತಿನ ಲೋಕ ಹಂಗಾಮದ ಇನ್ಸೈಡ್ ಸ್ಟೋರಿಯಲ್ಲಿ ತಿಳಿದುಕೊಳ್ಳೋಣ. ಮಹಾರಾಷ್ಟ್ರದ 48 ಲೋಕಸಭಾ ಕ್ಷೇತ್ರಗಳಿಗೆ ಒಟ್ಟು 5 ಹಂತಗಳಲ್ಲಿ ಮತದಾನ ನಡೆಯಲಿದೆ. 5 SC ಲೋಕಸಭಾ ಸ್ಥಾನಗಳು, 4 ST ಲೋಕಸಭಾ ಸ್ಥಾನಗಳನ್ನು ಒಳಗೊಂಡಿರುವ ಮಹಾರಾಷ್ಟ್ರ ಲೋಕಸಭಾ ಸೇರಿದಂತೆ ಒಟ್ಟು 48 ಲೋಕಸಭಾ ಕ್ಷೇತ್ರಗಳು ಮಹಾರಾಷ್ಟ್ರ ರಾಜ್ಯದಲ್ಲಿವೆ. ಏಕನಾಥ್ ಶಿಂದೆ ನೇತೃತ್ವದ ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ಕಡೆಯಿಂದ NCPಯ ಅಜಿತ್ ಪವಾರ್ ಬಣ, ಮತ್ತೊಂದು ಕಡೆಯಿಂದ ಬಿಜೆಪಿಯಿಂದ ದೇವೇಂದ್ರ ಫಡ್ನವೀಸ್ ಅವರು ಬೆಂಬಲ ನೀಡಿದ್ದಾರೆ. ಇಬ್ಬರು ಉಪಮುಖ್ಯಮಂತ್ರಿಗಳು, ಒಬ್ಬ ಮುಖ್ಯಮಂತ್ರಿಯ ನೇತೃತ್ವದ ಈ ಸರ್ಕಾರಕ್ಕೆ ಬಹುದೊಡ್ಡ ರಾಜಕೀಯ ಸವಾಲು ಲೋಕಸಭಾ ಚುನಾವಣೆಯಲ್ಲಿ ಕಾಡತೊಡಗಿದೆ. ಏಕೆಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 48 ಸ್ಥಾನಗಳ ಪೈಕಿ ಬಿಜೆಪಿ 25 ಸ್ಥಾನಗಳಲ್ಲಿ ಸ್ಪರ್ಧಿಸಿ 23 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಬಿಜೆಪಿ ಜೊತೆ ಮೈತ್ರಿಯೊಂದಿಗೆ 23 ಸ್ಥಾನಗಳಲ್ಲಿ ಸ್ಪರ್ಧಿಸಿ 18 ಸ್ಥಾನಗಳನ್ನು ಗೆದ್ದಿತ್ತು. ಇತ್ತ ಪ್ರತಿಪಕ್ಷ ಕಾಂಗ್ರೆಸ್ ಮತ್ತು NCPಯ ಮೈತ್ರಿಯಾಗಿ ಸುಮಾರು 5 ಸ್ಥಾನಗಳಲ್ಲಿ NCP ಅಭ್ಯರ್ಥಿಗಳು ಗೆದ್ದಿದ್ದರೆ ಕಾಂಗ್ರೆಸ್ 1 ಸ್ಥಾನದಲ್ಲಿ, ಪಕ್ಷೇತರ ಅಭ್ಯರ್ಥಿ 1 ಸ್ಥಾನದಲ್ಲಿ, IMIA ಅಭ್ಯರ್ಥಿ 1 ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿದ್ದರು. ಇದು 2019ರ ಮಹಾರಾಷ್ಟ್ರ ಲೋಕ ಹಂಗಾಮದ ಚಿತ್ರಣ. ಹಾಗಾದ್ರೆ 2019ರಂತೆ 2024ರಲ್ಲಿಯೂ ಕೂಡ ಮಹಾರಾಷ್ಟ್ರದ MP ಎಲೆಕ್ಷನ್ನ ಚಿತ್ರಣ ಯಾವ ರೀತಿಯಲ್ಲಿದೆ? ಒಂದು ಕಡೆ NCP ಬಣವನ್ನು, ಮತ್ತೊಂದು ಕಡೆ ಶಿವಸೇನೆಯನ್ನು ಹೊಡೆದು ವಿಭಜಿಸಿ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಂಡಿದ್ದ ಬಿಜೆಪಿ ಎನ್ನುವ ಚರ್ಚೆಯ ನಡುವೆ ವಿಭಜನೆಗೊಂಡಿರ್ತಕ್ಕಂತಹ ಶರದ್ ಪವಾರ್ ನೇತೃತ್ವದ NCP, ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಮತ್ತು ಕಾಂಗ್ರೆಸ್ ಮಹಾವಿಕಾಸ್ ಅಘಾಡಿ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯನ್ನು ಎದುರಿಸಲು ಸರ್ವಸನ್ನದ್ಧವಾಗಿ ಮೈತ್ರಿ ಪಾಳೆಯ ಒಂದು ಕಡೆ ರೆಡಿಯಾಗಿದ್ದರೆ, ಮತ್ತೊಂದು ಕಡೆ ಆಡಳಿತಾರೂಢ NDA ನೇತೃತ್ವದ ಸರ್ಕಾರ ಯಾವ ರೀತಿಯಲ್ಲಿ ಸಿದ್ಧತೆಗಳನ್ನು ನಡೆಸಿಕೊಳ್ತಾ ಇದೆ? ಶಿವಸೇನೆಯ ಮೂಲ ಪಕ್ಷದ ವಾರಸುದಾರಿಕೆಯನ್ನು ಏಕನಾಥ್ ಶಿಂದೆಗೆ ಚುನಾವಣಾ ಆಯೋಗ ನೀಡಿ ಆದೇಶವನ್ನು ಕೊಟ್ಟಿದೆ. ಅದೇ ರೀತಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರಿಗೆ NCPಯ ಮೂಲ ವಾರಸುದಾರಿಕೆಯನ್ನು ನೀಡಿ ಕೇಂದ್ರ ಚುನಾವಣಾ ಆಯೋಗ ಆದೇಶ ನೀಡಿದೆ. ಈಗ ಮಹಾರಾಷ್ಟ್ರದಲ್ಲಿ ಈ ಎರಡು ಅವಿಭಜಿತ NCP ಮತ್ತು ಶಿವಸೇನೆಯ ಸಾಂಪ್ರದಾಯಿಕ ಮತಗಳು ಇತ್ತ NDA ಅಭ್ಯರ್ಥಿ ಪರ ನಿಲ್ಲುತ್ತಾ, INDIA ಅಭ್ಯರ್ಥಿಗಳ ಪರ ನಿಲ್ಲುತ್ತಾ ಅನ್ನುವ ಚರ್ಚೆಯ ನಡುವೆ ವಿಕಾಸ್ ಅಘಾಡಿ ಮೈತ್ರಿಕೂಟದಲ್ಲಿ ಯಾವ ರೀತಿಯ ಸ್ಥಾನಗಳ ಹಂಚಿಕೆ ನಡೆಯುತ್ತೆ? ಕಾಂಗ್ರೆಸ್ ಪಕ್ಷಕ್ಕೆ 12 ಲೋಕಸಭಾ ಕ್ಷೇತ್ರಗಳು ಸಿಗುವುದು ಬಹುತೇಕ ನಿಶ್ಚಯವಾಗಿದೆ. ಉಳಿದಂತೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ, ಶರದ್ ಪವಾರ್ ನೇತೃತ್ವದ NCPಗೆ ಉಳಿದ ಸ್ಥಾನಗಳು 18 ಶಿವಸೇನೆಗೆ, 18 NCPಗೆ ಎನ್ನುವ ಮಾತುಗಳು ಮಹಾರಾಜಕಾರಣದಲ್ಲಿ ಹರಿದಾಡ್ತಾ ಇದೆ. ಇತ್ತ NDA ಮೈತ್ರಿಕೂಟ ಮಹಾವಿಕಾಸ್ ಅಘಾಡಿ ನೇತೃತ್ವದ INDIA ಮೈತ್ರಿಕೂಟಕ್ಕೆ ಯಾವ ರೀತಿಯಲ್ಲಿ ಟಕ್ಕರ್ ಕೊಡುತ್ತೆ? ಒಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಧವ್ ಠಾಕ್ರೆ ಅವರ ಸಹೋದರ ಸಂಬಂಧಿಯನ್ನೇ ಆಪರೇಷನ್ ಹಸ್ತ ಮಾಡಿ NDA ಮೈತ್ರಿಕೂಟದ ಭಾಗವಾಗುವಂತೆ ನೋಡಿಕೊಂಡಿದ್ದಾರೆ. ಇದು ಕರಾವಳಿ ಭಾಗದ ಮಹಾರಾಷ್ಟ್ರ ಕರಾವಳಿ ಭಾಗದಲ್ಲಿ ಬಿಜೆಪಿಗೆ ಬಹುದೊಡ್ಡ ಶಕ್ತಿ ಮತ್ತು ಚೈತನ್ಯ ನೀಡಲಿದೆ ಎಂದು NDA ಮೈತ್ರಿಕೂಟದ ನಾಯಕರು ಬಹುದೊಡ್ಡ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಸೀಟುಗಳ ಹಂಚಿಕೆ NCP ಪಕ್ಷಕ್ಕೆ
ಮತ್ತು ಶಿವಸೇನೆ ಪಕ್ಷಕ್ಕೆ ಯಾವ ರೀತಿಯಲ್ಲಿ ಬಿಜೆಪಿ ಸೀಟುಗಳನ್ನು ಬಿಟ್ಟುಕೊಡುತ್ತೆ ಎನ್ನುವುದರ ಮೇಲೆ ಮಹಾರಾಷ್ಟ್ರ ರಾಜಕಾರಣದ ಚಿತ್ರಣ ಸದ್ಯದಲ್ಲೇ ಸ್ಪಷ್ಟವಾಗಿ ಗೋಚರಿಸಲಿದೆ. ಒಟ್ಟಿನಲ್ಲಿ ಹಿಂದುತ್ವದ ಅಲೆ ಮರಾಠರ ನಾಡಿನಲ್ಲಿ 2A ಮೀಸಲಾತಿಗಾಗಿ ಬಹುದೊಡ್ಡ ಹೋರಾಟ ನಡೆಸಿದಂತಹ ಮರಾಠ ಸಮುದಾಯಕ್ಕೆ ಏಕನಾಥ್ ಶಿಂದೆ ನೇತೃತ್ವದ NDA ಸರ್ಕಾರ ತಾತ್ಕಾಲಿಕ ರಿಲೀಫ್ ಒಂದನ್ನು ನೀಡಿದೆ. ಮೀಸಲಾತಿಯ ಮಸೂದೆಯನ್ನು ಎರಡೂ ಸದನದಲ್ಲಿ ಪಾಸಾಗಿ ರಾಜ್ಯಪಾಲರು ಕೂಡ ಅಂಕಿತ ಹಾಕಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಆ ಸಮುದಾಯಗಳಿಗೆ ಈ ಮೀಸಲಾತಿ ಯಾವ ರೀತಿಯ ಪ್ರತಿಕೂಲ ಪರಿಣಾಮ ಬೀರುತ್ತೆ ಅನ್ನುವುದನ್ನು ಕೂಡ ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ಚುನಾವಣೆ ಗೆಲ್ಲುವುದಕ್ಕೋಸ್ಕರ ಏಕನಾಥ್ ಶಿಂದೆ ಅವರ ಸರ್ಕಾರ ಮರಾಠ ಮೀಸಲಾತಿಯನ್ನು ಘೋಷಿಸಿದೆ. ಇದಲ್ಲದೆ ಮಹಾರಾಷ್ಟ್ರದ 48 ಲೋಕಸಭಾ ಕ್ಷೇತ್ರಗಳಲ್ಲಿ 42 ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿ ಶಿವಸೇನೆ ಗೆದ್ದಿತ್ತು. ಆದರೆ ಈಗ ಶಿವಸೇನೆಯ ಒಂದು ಗುಂಪು, ಏಕನಾಥ್ ಶಿಂದೆಯ ಗುಂಪು ಬಿಜೆಪಿ ಜೊತೆ ಸರ್ಕಾರ ರಚನೆಯಾದ ನಂತರ 18 ಸಂಸದರು ಯಾವ ಬಣವನ್ನು ಆಯ್ದುಕೊಳ್ಳುತ್ತಾರೆ, ಇದರಲ್ಲಿ ಯಾರಿಗೆ ಮೂಲ ವಾರಸುದಾರ ಅಂದ್ರೆ ಏಕನಾಥ್ ಶಿಂದೆ ಅವರ ಬಣದಿಂದ ಎಷ್ಟು ಟಿಕೆಟ್ ಸಿಗುತ್ತೆ, ಉದ್ಧವ್ ಠಾಕ್ರೆ ಬಣದಿಂದ ಶಿವಸೇನೆಗೆ ಈಗಿನ 18 ಸಂಸದರಿಗೆ ಎಷ್ಟು ಟಿಕೆಟ್ ಸಿಗುತ್ತೆ ಅನ್ನುವುದರ ಮೇಲೆ ಮಹಾರಾಷ್ಟ್ರದ ಮಹಾ ಬೆಳವಣಿಗೆ ನಿರ್ಧಾರವಾಗಲಿದೆ. ಇದು ಸದ್ಯದಲ್ಲೇ ಗೋಚರವಾಗಲಿದೆ. ಒಂದು ಮೂಲಗಳ ಪ್ರಕಾರ ಮಹಾರಾಷ್ಟ್ರದಲ್ಲಿ ಎಲ್ಲ ಒಂದು ಕಡೆ ಬಿಜೆಪಿ ಅತಿಯಾದ ಆಪರೇಷನ್ ಕಮಲಕ್ಕೆ ಬಿದ್ದು ಮೋದಿ, ಅಮಿತ್ ಶಾ, ನಿತಿನ್ ಗಡ್ಕರಿ ಅಂತ ಬಹುದೊಡ್ಡ ಒಂದು ಪಕ್ಷ, ವಿರೋಧ ಪಕ್ಷಗಳ, ಅದರಲ್ಲೂ ಪ್ರಾದೇಶಿಕ ಪಕ್ಷಗಳ ನಾಯಕರನ್ನು ಮತ್ತು ಆ ಪಕ್ಷವನ್ನು ಒಡೆಯುವ ಮೂಲಕ ಒಂದು ರೀತಿ ಒಡೆದಾಡುವ ನೀತಿಯನ್ನು ಅನುಸರಿಸಿ ಅಲ್ಲಿನ ಪ್ರಾದೇಶಿಕ ಅಸ್ಮಿತೆ ಆಗಿರ್ಬೋದು, ಪ್ರಾದೇಶಿಕ ಅಸ್ತಿತ್ವ ಮತ್ತು ಭಾಷೆ, ನೆಲ, ಜಲಕ್ಕಾಗಿ ಹೋರಾಡಿದಂತಹ ಪಕ್ಷಗಳನ್ನು ಒಡೆದ ಈ ಮನಸ್ಸುಗಳಿಗೆ ಮಹಾರಾಷ್ಟ್ರದ ಮಹಾಜನತೆ ಯಾವ ರೀತಿಯ ಉತ್ತರ ನೀಡಲಿದ್ದಾರೆ ಎನ್ನುವುದು ಕೂಡ ಮಹಾರಾಷ್ಟ್ರ ಲೋಕಸಭಾ ಚುನಾವಣೆಯಲ್ಲಿ ಬಹುದೊಡ್ಡ ಪರಿಣಾಮ ಬೀರಲಿದೆ. ಇದು ಇವತ್ತಿನ ಮಹಾರಾಷ್ಟ್ರ ಲೋಕಸಭಾದ ಇನ್ಸೈಡ್ ಸ್ಟೋರಿ.